ಅಜ್ಜ ಏನಾತು? ಹಂಗೆ ಕೂಗಿದಜ್ಜ, ಏನಾತು? ನಿಮ್ಮವ್ವ ಎಲ್ಲದಳ? ಬಸಣ್ಣ ನಿಮ್ಮವ್ವ ಎಲ್ಲದಳ? ಅಜ್ಜ ಯಾಕ? ನೋಡಲ್ಲಿ ನೋಡಲ್ಲಿ, ನಿನ್ ತಮ್ಮ ಅನಿಸ್ಕೊಂಡವ ಮಾಡಿರೋ ಕೆಲ್ಸನ ನೋಡು ಅಲ್ಲಿ. ಆನಂದ, ಏನಿದು? ನೀ ಮಾಡಿರೋ ಕೆಲಸ ಏನಿದು ಆನಂದ? ಅವ್ವ ಅವ್ವ, ಆನಂದ, ಅಪ್ಪ ಆನಂದ, ನನಗ್ ಭೂಮಿ, ನಾನು ನಿಂತಿರೋ ಭೂಮಿನ ಖುಷಿಯಾಕತ್ತೈತಲ್ಲೋ ಬಸಣ್ಣ. ಮುಗಿಸಿದ್ನೋ ಯಪ್ಪ, ಮುಗಿಸಿದ ನಮ್ಮ ಆನಂದ, ಎಲ್ಲಾನು ಮುಗಿಸ್ಬಿಟ್ಟ. ಏನಿದು? ಅವ್ವ ಮೆಲ್ಕ ಬೇ, ಬಿದ್ದಿದಿ ಮೆಲ್ಕ. ಬೇ ಶಾಂತವ, ನೀನೇನ್ ಮಾಡಕತ್ತೀವಿ? ನೀನೇ ಶಾಂತವ. ಏ ಭಾಗ್ಯವ, ನಿಮ್ಮ ಅವ್ನ ಒಳಗೆ ಕರ್ಕೊಂಡು ಹೋಗು. ಬಾಗಿಲ್ದಂಗೆ ಕುತ್ಕೊಂಡು ಹಂಗ ಮನಿ ಹೆಣ್ಮಕ್ಳು ಅಳಬಾರ್ದು. ಕರ್ಕೊಂಡು ಹೋಗಕ್ಕಿನ ಮೊದ್ಲು. ಭಾಗ್ಯ, ಅಜ್ಜ, ನಿಮ್ಮವ್ವನ್ನ ಕರ್ಕೊಂಡು ಒಳಗೆ ಹೋಗು ಅಂದೆ. ನಾ ಮಾತಾಡಕತ್ತಿರೋದ ಕೇಳಕತ್ತ ನಿನಗ? ಏನ್ ಮಾಡ್ಲಜ್ಜ? ನಿಮ್ಗೆಲ್ಲರಿಗೂ ಏನಾಗೈತಿ ಇವತ್ತು? ಯಾಕೆ ಹಿಂಗ್ ಮಾಡಕತ್ತೀರಿ? ನನ್ನ ಆಸೆ ಆಕಾಂಕ್ಷ ಮಾನ ಮರ್ಯಾದಿನ ಎಂಟಣೆಕೊಂದಂತಂದು ಅವ ಹರಾಜ್ ಹಾಕಿ ಅವ ಕುಂತಾನ. ನೀನು ಯಾಕೆ ಹಂಗ್ ಮಾಡಕತ್ತಿ ಬೇತಾಯಿ? ಏನಾತು? ಇಲ್ಲಿ ಏನು ತಲಿ ಹೋಗಂತದಾಗಿಲ್ಲ. ನಿಮ್ಮವನ್ ಕರ್ಕೊಂಡು ನೀನು ಒಳಗ್ ಹೋಗು ಹೇಳ್ತೀನಿ ನಾನು. ಅಜ್ಜ, ಭಾಗ್ಯ, ನಮ್ಮಿಬ್ರಿಗೂ ಆರತಿ ಮಾಡಿ ಒಳಗ. ಏ ಅಜ್ಜ, ನೀವು ಸುಮ್ಮನಿರಿ, ನೀವು ನಿಮ್ಮ ಸುಮ್ಮನೆ ನಿಂತ್ಕೊಳ್ರಿ. ಬಿಟ್ಟಂಗೆಲ್ಲ ನಿಮ್ಮ ಅಜ್ಜ ಬಹಳ ಮಾತಾಡ್ತಾನ. ಸುಮ್ಮನಿರು, ಒಂದು ನಿಮಿಷ ನಾ ಮಾತಾಡ್ತೀನಿ. ಕುಸುಮ, ಆ ಥರ ಎಲ್ಲ ಮಾತಾಡ್ಬೇಡ ಪ್ಲೀಸ್. ನೀ ಯಾಕೆ ಆ ಥರ ಮಾತಾಡ್ತಿದ್ದಿ? ನೀವು ಓದಿರಕದಿದ್ದಿ, ಅವ್ರು ಓದಿಲ್ಲ. ಅವ್ರಿಗೂ ನಿನಗೂ ವ್ಯತ್ಯಾಸ ಇಲ್ಲದೆ ಇರೋ ಥರ ಮಾತಾಡ್ಬೇಡ ಪ್ಲೀಸ್. ನಾನೇನು ಮಾತಾಡ್ತಿಲ್ಲ. ಆಯಿತು, ನಿಮ್ಮ ಅಜ್ಜರಿಗೆ ನಾ ಹೇಳ್ತೀನಿ, ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೊ ಆತಾ? ಅಜ್ಜರ ನೋಡ್ರಿ, ನಾವು ಇಬ್ಬರು ವಯಸ್ಸಿಗೆ ಬಂದೀವಿ. ನಾನು ಕಾನೂನು ಪ್ರಕಾರ ಮದುವೆ ಆಗಕ್ಕೆ ನಂದು ಏಜು ಮತ್ತು ನನಗೆ ಯೋಗ್ಯತೆ ಐತಿ. ಅವರು ಅಷ್ಟೇ, ಅವ್ರ ಕಾಲ ಮೇಲೆ ನಿಂತಾರ. ಅವ್ರಿಗೂ ಈಗ ಕೆಲಸ ಸಿಕ್ಕೈತಿ, ಅವರು ನಾಳೆಯಿಂದ ಕೆಲಸ ಮಾಡ್ತಾರೆ. ನಮ್ಮಿಬ್ಬರು ಒಪ್ಪಿಗೆ ಕಾನೂನು ಪ್ರಕಾರ ಸಿಕ್ಕರೆ ಸಾಕು. ಬೇರೆಯವ್ರ ಒಪ್ಪಿಗೆ ನಮಗೆಲ್ಲ ಬೇಕಾಗಿರಲಿಲ್ಲ. ಆದ್ರೂ ಆನಂದ್ ಹೇಳಿದ್ರು ಅಂತ ಹೇಳಿ ನಾ ಇಲ್ಲಿವರೆಗೂ ಬಂದೀನಿ. ನೀವೆಲ್ಲರೂ ಮನೆ ತುಂಬಿಸ್ಕೊಂಡು ಈ ಮನೆ ಸಸಿ ಅಂತ ನೀವು ಒಪ್ಕೊಳ್ಳೋಕ್ಕೆ ಬೇಕು. ಇಲ್ಲಾಂದ್ರೆ ನಾವು ಊರನ್ನ ಸೇರಿಸ್ತೀನಿ, ಮುಂದಿದ್ದು ಅವ್ರು ಮಾಡ್ತಾರೆ. ನೋಡ್ರಿ, ನಿಮ್ಮ ಇಷ್ಟ. ಅವ್ವ ಎದ್ದೇಳು ಬೇ, ಎದ್ದೇಳು. ಏನ್ ಎದ್ದೇಳಬಗ್ಲ, ಏನ್ ಎದ್ದೇಳಬೇಕು? ಆನಂದ, ಏನಿದು ಹುಡುಗಾಟಕ್ಕೆ ನಿಂದು? ಏನಿದು ಹುಡುಗಾಟ ವಿಷಯನ? ನಿನಗೆ ಮನಿ ಮರ್ಯಾದೆ ಮಾನ ಎಲ್ಲದಕ್ಕಿಂತ ಈ ಹುಡುಗಿ ಹೆಚ್ಚಾದ್ಲ. ಈ ಹುಡುಗಿ ಸಂಬಂಧ ಮಾನ ಮರ್ಯಾದೆ ಅಂತನೂ ನೋಡ್ಲಾರ್ದ, ನಮ್ಮನ್ನ ಯಾರನ್ನೂ ನೋಡ್ಲಾರ್ದ ಏನು ಮಾಡಿದ್ ನೀನು? ಯಾಕ್ಲ ಆನಂದ, ಯಾಕ ಮೊದ್ಲ ಆಡ್ಕೊಂಡ್ ನಗರ ಮುಂದ ಮುಗ್ರೀಶ್ ಬಿದ್ಲಂಗ್ ಮಾಡ್ಬಿಟ್ಟೆಲ್ಲೋ ಆನಂದ. ನಿನಗೇನು ಕಮ್ಮಿ ಮಾಡಿದ್ವಂತ ಹಿಂಗ್ ಮಾಡಿಲ್ಲ? ನಾವೆಲ್ಲರೂ ನಿನ್ ಪಾಲಿಗೆ ಹತ್ತಿವಲ್ಲ. ಅಯ್ಯೋ ಅತ್ತೀರ, ಏನಿದ ಅಸಹ್ಯ? ಬಾಗಿಲು ಮುಂದೆ ಕುತ್ಕೊಂಡು ಹಿಂಗೆ ಹಣಿ ಚೇಚ್ಕೊಂಡು. ಏನೂ ಆಗಿಲ್ಲ, ನಾನು ಇದ್ದ ಮನೆಯಾಕಿ. ನಂದು ಹಿಂದೆ ಜಗ್ಗ ಆಸ್ತಿ ಐತಿ. ನಮ್ಮಪ್ಪ ಕೋಟ್ಯಾಧಿಪತಿ. ನಮ್ಮಪ್ಪಂದು ಆಸ್ತಿ ಐತಿ, ಬೇಕಾದಂಗ ಇರ್ಬೋದು. ನಿಮ್ಗೇನು ವರದಕ್ಷಿಣೆ ಬಂದಿಲ್ಲ ಅಂತ ಸಿಟ್ಟ? ಇಷ್ಟಕ್ಕೊಂದು ಏನು ಸಿಟ್ಟು? ಒಂದ ಜಾತಿ ಏನು ತೊಂದ್ರೆ? ಯಾರು ಏನು ಸೌಭಾಗ್ಯಲಕ್ಷ್ಮಿ ಇದ್ದಂಗದಿ ನಾನು. ಲಕ್ಷ್ಮಿ ನನ್ನ ಮನೆ ಮುಂದೆ ಬಂದು ನಿಂತಾಳ. ನಿಮಗ ಯಾಕೆ ಇಷ್ಟಕ್ಕೊಂದು ನೀವು ನಾಟಕ ಮಾಡಿ ಅಳೋದು ಕರೆಯೋದು ಮಾಡಕತ್ತೀರಿ? ನೋಡವ ತಂಗಿ, ನೀನು ಬಾಯಿ ತಂತಂದು ನೀ ಕೋಟ್ಯಾಧಿಪತಿ ಮಗಳಾರ ಇರು, ಲಕ್ಷಾಧಿಪತಿಯರ ಮಗಳಾರ ಇರು, ನಮ್ಗದು ಬೇಕಾಗಿಲ್ಲ. ಬಾಯಿ ತಂತಂದು ನಮ್ಮ ಅವ್ಗೆ ನೀ ಎದುರು ಮಾತಾಡೋದು, ನಮ್ಮ ಅವ್ನ ಬಗ್ಗೆ ಹಗುರವಾಗಿ ಮಾತಾಡೋದು, ನಮ್ಮ ಅವ್ಗೆ ಸಾಲಿ ಕಲ್ಸಕ್ಕೆ ಬರೋದನ್ನ ಬಿಟ್ಬಿಡು. ನಿನಗೆ ಮರ್ಯಾದಿಂದ ಹೇಳಕತ್ತೀವಿ, ಸುಮ್ಮನೆ ನಿಂತುಕೋ. ಅಜ್ಜ ಮಾತಾಡ್ತಾನೆ, ಇಲ್ಲ ಅವು ಮಾತಾಡ್ತಾಳ. ನೀ ತಿರುಗಿಸಿ ಮಾತಾಡ್ತೀಯ ಅಂದ್ರೆ ಈ ಮನೆಯಿಂದ ಹೊರಡ್ಬೋದು. ಆನಂದ, ಹೇಳಕ್ಕೀಗೆ ಬಾಯಿ ಮುಚ್ಕೊಂಡು ನಿಲ್ಲಕ್ಕ, ಮರ್ಯಾದೆ ತಕ್ಕೋಬೇಡ ಅಂತ ಹೇಳು. ನಾವು ಹೆಣ್ಮಗಳಂತಂದು ತಾಳ್ಮೆಯಿಂದ ಮಾತಾಡಕತ್ತೀನಿ. ಅದು ಮೀರ್ತು ಅಂದ್ರೆ ನಾನಲ್ಲ ಆಮೇಲೆ ಹೊಣೆ. ಅದಕ್ಕೆ ಬಾಯಿ ಮುಚ್ಕೊಂಡಿಲ್ಲ ಕೇಳಕ್ಕಿಗೆ. ಅಯ್ಯೋ ಮಾವರ, ಯಾರ ಮಾವ ನಿನಗೆ? ಯಾರೇ ಮಾವ ನಿನಗೆ? ಅಣ್ಣ, ಹಂಗೆಲ್ಲ ಏಕೋಚಿಂದ ಮಾತಾಡ್ಬೇಡಣ್ಣ. ನನ್ ಏನ್ ತೆಗಿ ತಾಳಿ ಕಟ್ ಮದುವೆಗಿನಕಿನ್ನ. ನನಗೂ ಬಾಗ್ಲ ಮುಂದೆ ಇವೆಲ್ಲ ನಾಟಕ ನೋಡೋಕ್ಕಾಗಿಲ್ಲ.
ಆತು ನೀ ಮದುವೆಗಿಲ್ಲ ನಿಮ್ಮ ಸಂಸಾರ ನೀನು ನೋಡ್ಕೊ ಕರ್ಕೊಂಡು ಹೋಗಕ್ಕಿನ ಇಲ್ಲಿದ್ದ ಕರ್ಕೊಂಡು ಹೋಗು ಆಕಿನ ಇಲ್ಲಿಂದ ಅಂದೆ ನಾನು ನಿನಗೆ ಕರ್ಕೊಂಡು ಹೋಗ್ಬಿಡು ಅಷ್ಟ ಮುಂದೆ ಮಾತು ಬೇಡ ನಡ್ರಿ ನೀವು ಒಳ ನಡ್ರಿ ಭಾಗ್ಯವಾ ಒಳ ನಡಿ ಅವನ್ ಕರ್ಕೊಂಡು ಶಿವಪ್ಪ ಗೌಡ್ರ ಬರ್ರಿ ಶ್ರೀಶಣ್ಣರ ಬರ್ರಿ ಈಗ ನೋಡ್ರಿ ಅವರು ಏನ ಗುಡಿಯಾಗ ಮದುವೆ ಆಗಿ ಬಂದಾರ್ರಿ ಅವ್ರವ್ವ ಅವರಪ್ಪನೂ ಅಲ್ಲಿ ಮೋಟ್ರ್ ಗಾಡ್ಯಾಗ ಕುಂತಾರ್ರಿ ಅವ್ರವ್ವ ಅವರಪ್ಪನೂ ಬಂದಾರ ಮೋಟ್ರ್ ಗಾಡ್ಯಾಗ ಕುಂತಾರ ಮತ್ತು ಹಿರಿಯರ ಹತ್ರನ ಬಂದಾರ್ರಿ ಅವರು ಹಿಂಗೆ ಹುಡುಗರು ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಮದುವೆ ಆಗ್ಬಿಟ್ಟಾರ್ರಿ ಅವರು ಒಟ್ಟಾಗಿ ಏನು ಮಾಡಿದ್ರು ಶಿವಪ್ಪ ಗೌಡ್ರು ಒಪ್ಕೊಲ್ರು ನೀವು ಊರು ಹಿರಿಯರು ದಯಮಾಡಿ ನನ್ನ ಮಗಳನ್ನ ಅವ್ರ ಮನೆಗೆ ಸೊಸೆಯಾಗಿ ತುಂಬಿಸಿ ಒಂದಿಷ್ಟು ಅವ್ರಿಗೆ ಬುದ್ಧಿ ಹೇಳಬರ್ರಿ ಅಂತಂದು ಅಂದರು ನಾನಂದೆ ನಮ್ಮ ಶಿವಪ್ಪ ಗೌಡ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಅವರು ತಿಳಿದಾರದರವ ತಾಯಿ ನೀವು ಹೋಗ್ರಿ ಒಳಗೆ ಕರ್ಕೊಳ್ಳಿಲ್ಲ ಅಂದ್ರೆ ಬೇಕಾರೆ ನಾವು ಬಂದು ಹೇಳ್ತೀವಿ ಊರಾರು ಅಂದ್ವಿ ಮತ್ತು ಅಲ್ರಿ ಶೇಷಣ್ಣರ ಏನು ಹೇಳಕತ್ತೀರಿ ನೀವು ನಮ್ಮ ಮನೆ ಮಾನ ಮರ್ಯಾದೆ ತೆಗ್ದನ ಅವನ ಪರವಾಗಿ ನೀವು ಮಾತಾಡಕತ್ತೀರಲ್ರಿ ಶೇಷಣ್ಣರ ಏ ಸುಮ್ಕುಂದ್ರೋ ಮುತ್ತಣ್ಣ ನೀನು ಸುಮ್ಕುಂದ್ರ ಇನ್ನ ಮಳ್ಳದಿ ನೀನು ತಿಳಿಯೋದಿಲ್ಲ ಸುಮ್ಕುಂದ್ರ ಆಗಿದ್ದಾಗೈತೀಗ ಏನು ಮಾಡೋಕ್ಕಾಗತ್ತೆ ಅಲ್ರಿ ಶಿಶಣ್ಣರ ನನ್ನ ಮೊಮ್ಮಗೆ ಏನು ತಪ್ಪು ಹೇಳಕತ್ತನ್ರಿ ನನ್ನ ಮೊಮ್ಮಗೆ ತಪ್ಪರಿ ಏನು ಹೇಳಕತ್ತಾನ ಅವ್ನ ಯಾಕೆ ನೀವು ಸುಮ್ಮನೆ ಅಂತೀರಿ ಮಳ್ಳಿ ಹೆಂಗಕ್ಕನ್ರಿ ಅವ ಮದುವೆ ಮಾಡಿದ್ರೆ ಅವನು ಈಗ ಯಜಮಾನ ಮನುಷ್ಯ ರೀ ನೀವು ಅದನ್ನ ಅನ್ಬೇಡ್ರಿ ತಪ್ಪು ಮಾಡಿರೋದು ನಮ್ಮ ಆನಂದ ಹೊರಗೆ ಹೋಗ್ಬೇಕಾಗಿರೋದು ನಮ್ಮ ಆನಂದ ಅವ್ನು ನಂಬಿ ಬಂದಿರೋ ಈ ಹುಡುಗಿ ನೋಡ್ರಿ ಶಿಶಣ್ಣರ ದಯಮಾಡಿ ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳ್ತೀನಿ ಇದು ನಮ್ಮನೆ ವಿಚಾರ ದಯವಿಟ್ಟು ಊರನ್ನರು ಯಾರು ಇದ್ರಾಗ ತಲೆ ಹಾಕ್ಬಿಡ್ರಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ನಾನು ಶಿಶಣ್ಣರ ಏ ನೋಡ್ರಿ ಗೌಡ್ರ ನೀವು ಊರಾಗ ನಿಮ್ದೊಂದು ಹೆಸರೈತಿ ಶಿವಪ್ಪ ಗೌಡ್ರು ಅಂದ್ರೆ ಎಲ್ಲರೂ ನಿಮ್ಮನ್ನು ದೇವ್ರನ್ನದು ಒಂದು ಕೆಳಗೆ ಸ್ಥಾನ ಐತೆ ಅಂದ್ರೆ ಅಲ್ಲಿಟ್ಟು ನೋಡ್ತಾರೆ ಯಾಕಂದ್ರೆ ನೀವು ನ್ಯಾಯ ನೀತಿ ಧರ್ಮ ಹೆಂಗೆ ನಡ್ಕೊಂಡಿರಿ ಅನ್ನೋದು ಇಡೀ ಊರಂತೂ ಊರ ಮಂದಿಗೆ ಗೊತ್ತೈತಿ ನಾನು ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಅಲ್ಲ ನಾನು ಮಾತಾಡಲ್ಲ ನೀವು ನನಗೆ ಅಂದಿರಿ ಅಂದ್ರೆ ನನಗೆ ಅದು ಮಾತ್ರಕ್ಕೆ ಬೇಜಾರಿಲ್ಲ ಈ ಊರನ್ನರ ಮಂದಿರ ಏನಂತಾರೆ ಈಗ ಏನು ಕಮ್ಮಿ ಆಗೈತೆ ಆ ಹುಡುಗಿಗೆ ನಿಮ್ಮ ಅಂತಸ್ತು ತಕ್ಕಂಗೆ ಅಂತಸ್ತೈತಿ ನಿಮಗೆ ನಿಮ್ಮ ಜಾತಿರ ಅದಾರ ಮತ್ತು ಆ ಹುಡುಗಿಗೆ ಸರಿ ಆಗಂಗೈತಿ ಆಕಿ ಓದಿರಕ್ಕಿ ಈಗ ಇದ್ರಾಗ ತಪ್ಪಂತ ನನಗೇನು ಕಾಣವಲ್ದ್ರಿ ನಾನು ಅದನ್ನ ಅಂತೀನಿ ನೋಡ್ರಿ ಶಿವಪ್ಪ ಗೌಡ್ರ ಕಳಕನ್ ಗೌಡ್ರ ನಿಮಗೆಲ್ಲರಿಗೂ ಏನಾಗೈತಿ ಇನ್ನ ನಮ್ಮ ಭಾಗ್ಯವ ಮದುವೆ ಆಗೇಕದಾಳ ಆಮೇಲೆ ನಮ್ಮ ಮುತ್ತಣ್ಣ ನಮ್ಮ ಬಸಣ್ಣ ಅದಾರ ಅದು ಅಲ್ದ ನಮ್ಮ ರತ್ನವನ ಮಗಳನ್ನ ನಮ್ಮ ಆನಂದ್ ತಗೋಬೇಕು ಅಂತಂದು ಶಾರಾವತಿನ ನಾವು ಇಲ್ಲೇ ನಮ್ಮ ಶಾರಾವನ್ ತಗೋಬೇಕಂತ ಕಾಯ್ಕೋಕೂತೀವಿ ನಾನು ನನ್ನ ಮಗಳಿಗೆ ಏನು ಹೇಳಲಿ ನನ್ನ ಮಗಳಿಗೆ ಏನು ಹೇಳ ನಾನು ನೀವೇ ಹೇಳ್ರಿ ಕಳ್ಕನ್ ಗೌಡ್ರ ನಿಮಗೆ ಯಾರಿಗೂ ಅರ್ಥ ಆಗೋಲ್ದಾಗೈತಿ ನನ್ನ ಕಳವಳ ಈಗ ನಮ್ಮ ಭಾಗ್ಯವನ್ನ ನಮ್ಮ ಕೇದಾರ ಕೊಡ್ಬೇಕು ನನ್ನ ತಂಗಿ ಮಗಳಿಗೆ ಎದ್ರ ಹಣ್ಣು ಮಾಡ್ಕೋಬೇಕಂತಂದಿದ್ವಿ ಈಗ ಈ ಮನಿಗೆ ಆಕಿ ಮಗಳು ಸೊಸಿಯಾಗಿ ಬರಲ್ಲ ಅಂದ್ಮ್ಯಾಗ ಆಕಿ ನನ್ನ ಮೊಮ್ಮಗಳನ್ನರ ಹೆಂಗ್ ಸೊಸಿಯಾಗಿ ತಗೋತಾಳ ಹೇಳ್ರಿ ನೀವಾ ನೋಡ್ರಿ ಗೌಡ್ರ ಈಗ ಆಗ್ಬಿಟ್ಟೈತಿ ಈ ಹುಡುಗಿ ಜೀವನನೂ ಐತಿ ಈಗ ಯಾಕೆ ದೊಡ್ಡದು ಮಾಡ್ತೀರಿ ದೊಡ್ಡದು ಮಾಡೋದ್ರಾಗ ಅರ್ಥ ಇಲ್ಲ ಅಂತೀವಿ ನೋಡ್ರಿ ನಾವಂತೂ ಊರನ್ನರು ನಿಮಗೆ ಯಾಕೆ ಯಾರಿಗೂ ಅರ್ಥ ಆಗೋಲ್ರಿ ಹೆಂಗ್ರಿ ಮದುವೆ ಒಂದ್ ನೋಡಿಲ್ಲ ಒಂದ್ ಮುಹೂರ್ತಿಲ್ಲ ಒಂದು ಏನು ಇಲ್ದ ಹೆಂಗ ಮದುವೆ ಇದು ಶೋಭ್ ಗೌಡ್ರ ಈಗ ನೀವು ನಿಮ್ಮ ಮೊಮ್ಮಗನ್ನ ಆ ಜಾಗದಾಗಿಟ್ಟು ನೋಡ್ಬೇಡ್ರಿ ಈಗ ನೀವು ಊರ್ ಹಿರಿಯರು ನ್ಯಾಯ ಕೊಡ್ಬೇಕು ಅದು ಹೆಂಗ್ ನ್ಯಾಯ ಕೊಡ್ತೀರಿ ಕೊಡ್ರಿ ನಿಮ್ಗ ಬಿಟ್ಟಿದ್ದು ಇಲ್ಲ ನಾನು ನಮಗೆ ಯಾರ ಮನೆ ಮುಂದೂ ಹೋಗಿ ನ್ಯಾಯ ಬಗೆಹರಿಸಲ್ಲ ನ್ಯಾಯ ಪಂಚಾಯತಿ ಮಾಡಕ್ ಹೋಗಲ್ಲ ನಾ ಪಂಚಾಯತಿಗೆ ಅಧ್ಯಕ್ಷನು ಇಲ್ಲಿ ನಿಮ್ಯಾಗ ನೀನು ಯಾರು ಕರಿಬೇಡ್ರಿ ನಾ ಬರೋದಿಲ್ಲ ಇವತ್ತಿಂದನ ನನಗೆ ಅದಕ್ಕೂ ಸಂಬಂಧ ಇಲ್ಲ ನಾ ಜಗಳನೂ ಬಗೆಹರಿಸಲ್ಲ ಜೂಟಿನೂ ಬಗೆಹರಿಸಲ್ಲ ನನ್ನ ಮನಿದ ನಾನು ಸುದ್ದಿಟ್ಕೊಂಡಿಲ್ಲ ನಾನು 4 ಮಂದಿಗೆ ನ್ಯಾಯ ಹೇಳಿ ಏನು ಮಾಡ್ಲಿ ನೀವೇ ಹೇಳ್ರಿ ಮುಗೀತು ನಾ ಇನ್ಯಾರಿಗೂ ನ್ಯಾಯ ಹೇಳಲ್ಲ ಅವ್ರವ್ರಿಗೆ ಹೆಂಗೆ ಬೇಕು ಹಂಗಂಗೆ ಮಾಡ್ರಿ ನನ್ನಂತರೂ ಬಿಟ್ಬಿಡ್ರಿ ನಾ ನ್ಯಾಯನೂ ಹೇಳಲ್ಲ ಇಷ್ಟು ಕಠಿಣ ಪರಿಸ್ಥಿತಿ ನನಗ ಬರ್ತಂತ ನನಗೆ ಗೊತ್ತಾಗಲಿಲ್ಲ ಯಾರ್ಯಾರಿಗೆ ಹೆಂಗೆ ಬೇಕು ಹಂಗಂಗೆ ಮಾಡ್ರಿ ನೋಡ್ರಿ ಗೌಡ್ರ ಜವಾಬ್ದಾರಿಯಿಂದ ಈ ಥರ ಪಲಾಯನ ಮಾಡೋದು ನಿಮಗೆ ಸರಿಯಲ್ಲ ಈಗ ನೀವು ಅಜ್ಜನ ಸ್ಥಾನದಾಗ ಇಟ್ಟು ಮೊಮ್ಮಗ ಬೈಯೋದು ಸರಿ ಒಪ್ಕೋತೀನಿ ಹಂಗ ನೀವು ಊರಾಗ ಹಿರಿಕರು ಬ್ಯಾಡನ್ನಲ್ಲೋ ನಾನು ಅದು ಸ್ಥಾನನ ಬ್ಯಾಡ್ರಿ ಶೇಷಣ್ಣರ ನನಗ ಆ ಸ್ಥಾನ ನನಗೆ ಬ್ಯಾಡ ಅದು ಹೆಂಗ್ರಿ ಗೌಡ್ರ ಬ್ಯಾಡ ಅಂದ್ರಿ ನಾವು ಏನೇನ ಮಾಡಂಗಿಲ್ರಿ ಈಗ ನೀವ ನ್ಯಾಯ ಪಂಚಾಯತಿ ಮಾಡ್ರಿ ಇದು ನಿಮ್ಮ ಮನಿದಲ್ಲ ಅನ್ಕೊಳ್ರಿ ಯಾರ ಬ್ಯಾರೆ ಮನಿದು ಆ ಹುಡುಗಿಗೂ ಅನ್ಯಾಯ ಆಗ್ಲಾರ್ದಂಗ
ಈಗ ಮನೆಗೂ ಅನ್ಯಾಯ ಆಗ್ಲಾರ್ದಂಗೆ ಅದು ಏನು ನ್ಯಾಯ ಕೊಡ್ತೀರೋ ಕೊಡ್ರಿ, ನಾವು ಕಾಯ್ತೀವಿ ವಿಚಾರ ಮಾಡ್ರಿ ನೀವುನು. ಈಗ ನೀವೀಗ ನಾವು ಊರ್ ಹಿರಿಯರು, ನೀವು ಪಂಚಾಯತಿಗೆ ಅಧ್ಯಕ್ಷರಂತಾನೆ ಬಂದೀವಿ. ಈಗ ನಾವು ನಿಮ್ಮ ನ್ಯಾಯಕ್ಕೋಸ್ಕರನ ಕಾಯ್ತೀವಿ, ಆ ತಾಯಿನೂ ಕಾಯ್ತಾಳ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನ್ಯಾಯನ ನೀವ ಹೇಳ್ಬೇಕು, ನೀವ ಹೇಳ್ತೀರಿ.